ಕರ್ನಾಟಕ ಸ್ಟೈಲಿನ ಜೋಳದ ರೊಟ್ಟಿ ತಗೊಳ್ಳಿ, ತಿನ್ಕೊಳ್ಳಿ, ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ, ಮಾಡ್ಕೊಳ್ಳಿ. ಹಾಯ್ ನಮಸ್ತೆ, ಮತ್ತೊಂದು ಪುಟ್ಟ ಮಿನಿ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಲಾಸ್ಟ್ ವ್ಲಾಗ್ ನೋಡಿಲ್ಲ ಅದನ್ನು ನೋಡಿ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಏನಪ್ಪ 3 ಜನ ಕಿಚನ್ನಲ್ಲಿ ನಿಂತ್ಕೊಂಡು ಇಷ್ಟು ಸೀರಿಯಸ್ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅನ್ಕೊಂಡ್ರ? ಬೇರೆ ಏನೂ ಇಲ್ಲ, ನನ್ನ ಫ್ರೆಂಡು ಜೋಳದ ರೊಟ್ಟಿ ಸೂಪರ್ ಆಗಿ ಮಾಡ್ತಾಳೆ. ಅದನ್ನ ನೋಡ್ತಾ ವಿಡಿಯೋ ಎಲ್ಲ ಮಾಡ್ಕೋತಾ ಇದ್ವಿ. ಯಾಕೆ ಅಂದರೆ ನಮಗೆ ರೊಟ್ಟಿ ತಿನ್ನೋಕೆ ತುಂಬಾನೇ ಇಷ್ಟ, ಬಟ್ ಪರ್ಫೆಕ್ಟ್ ಆಗಿ ಅದು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೆ ಅವಳು ತೋರಿಸ್ಕೊಡ್ತಾ ಇದ್ಲು ಯಾವ ರೀತಿ ಮಾಡಬೇಕು ಅಂತ. ಅವ್ರ ಸೈಡು ಜೋಳದ ರೊಟ್ಟಿ ಫೇಮಸ್ಸು, ಎವ್ರಿ ಡೇ ಕೂಡ ಅವರು ಮಿಸ್ ಮಾಡದೆ ಜೋಳದ ರೊಟ್ಟಿನ ತಿಂತಾರೆ. ಸೊ ನಮ್ಮ ಸೈಡೆಲ್ಲ ನಾವು ಮುದ್ದೆ ತಿನ್ನೋದು, ನಾವು ಮುದ್ದೆ ಪರ್ಫೆಕ್ಟಾಗಿ ಮಾಡ್ತೀವಿ, ರೊಟ್ಟಿನ ಇಷ್ಟು ನೀಟಾಗಿ ತಟ್ಟೋದಕ್ಕೆ ಬರೋದಿಲ್ಲ. ಅದನ್ನೇ ನೋಡ್ಕೋತಾ ಇದ್ವಿ. ಇಲ್ಲಿ ನೋಡಿದ್ರೆ ಅಮ್ಮ ಮಗ ಅವಳು ರೊಟ್ಟಿ ತಟ್ಟೋ ಸೌಂಡಿಗೆ ಇಬ್ರು ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ. ಒಂದು 7-8 ರೊಟ್ಟಿ ತಟ್ಟಿದ್ಮೇಲೆ ಇವಳು ಕೂಡ ಟ್ರೈ ಮಾಡ್ತಿದ್ದಾಳೆ, ನಾನು ಮಾಡ್ತೀನಿ ನೋಡೋಣ ಹೇಗೆ ಬರುತ್ತೆ ಅಂತ. ನೀನು ಮುಟ್ಟಿದ್ರೆ ಸಾಫ್ಟ್ ಆಗಿದೆ, ನಾನು ಮುಟ್ಟಿದ್ರೆ ಗಟ್ಟಿಯಾಗಿದೆ. ಈ ವಿಡಿಯೋ ಪ್ರಾಕ್ಟೀಸ್ ಮಾಡಬೇಕು. ಬೆಂಕಿ ನಾನು ಕೇಳಿದೆ ಇಷ್ಟು ಚೆನ್ನಾಗಿ ರೊಟ್ಟಿ ಎಲ್ಲ ಮಾಡ್ತಿದ್ಯಲ್ವಾ, ಸೊ ಈ ಟೈಮಲ್ಲಿ ನಿಂಗೆ ಏನು ಅನ್ನಿಸ್ತಿದೆ ಅಂತ ಹೇಳು ಅಂತ. ಅದಕ್ಕೆ ಅವಳು ಸಂಸಾರ ಬೇಯಿಸೋದು ತಿನ್ನೋದು ಬಿಟ್ರೆ ಮದುವೆ ಆದ ಮೇಲೆ ಎಲ್ಲ ಸರ್ಕಸ್ ಮಾಡಿ ರೊಟ್ಟಿ ಅಂತೂ ಮಾಡಿ ಮುಗಿಸಿದ್ವಿ. ಸೊ ಪಾಪ ಎಲ್ಲ ಅಡುಗೆನೂ ಅವಳೇ ಮಾಡಿದ್ದು. ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ಲು, ರೊಟ್ಟಿ ಮತ್ತು ಅದ್ರ ಜೊತೆಗೆ ಪಲ್ಯ. ಆ್ಯಂಡ್ ನಾನು ಲಾಸ್ಟ್ ಟೈಮು ಕೇಸರಿ ಬಾತ್ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂದಿದ್ದೆ, ಅದನ್ನು ಕೂಡ ಮಾಡಿದ್ಲು. ತುಂಬ ಟೇಸ್ಟಿಯಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಅಮೃತ. ಸೊ ಒಟ್ಟಿಗೆ ಕೂತ್ಕೊಂಡು 3 ಜನನೂ ಊಟ ಮಾಡಿದ್ವಿ. ಸೊ ನಾವು ಕ್ಲಾಸಿಗೆ ಹೋಗ್ಬೇಕಾದ್ರೂ ಅಷ್ಟೇ 3 ಜನ ಒಟ್ಟಿಗೆ ಇದ್ದು ಆಫ್ಟರ್ನೂನ್ ಕಾಫಿ ಊಟ ಎಲ್ಲ ಒಟ್ಟಿಗೆ ಮಾಡ್ತಿದ್ವಿ. ಆ ಟೈಮ್ನ ತುಂಬ ಮಿಸ್ ಮಾಡ್ಕೋತಾ ಇದ್ವಿ. ಇವತ್ತು ನಾವು ಕಳೆದಂಥ ಸಮಯದಲ್ಲಿ ಹೊರ್ಗಿನ ಪ್ರಪಂಚನೇ ಮರ್ತ್ಬಿಟ್ಟಿದ್ವಿ. ಅಷ್ಟು ಎಂಜಾಯ್ ಮಾಡಿ ಖುಷಿಯಾಗಿ ಇದ್ವಿ. ಏನು ಹೇಳ್ಬೇಕಂದ್ರೆ ನಮಗೆ ಒಳ್ಳೆ ಸ್ನೇಹಿತರು ಸಿಗೋದು ಕೂಡ ಬ್ಲೆಸ್ಸಿಂಗ್ ಅನಿಸುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನನ್ನ ID ಫಾಲೋ ಮಾಡಿ. ಥ್ಯಾಂಕ್ ಯು.